ಸಿದ್ದರಾಮಯ್ಯನವರಿಗೆ ಮತ್ತೆ ಸುತ್ತಿಕೊಳ್ಳುತ್ತಾ ಇದೆ ಉರುಳು. ಮೂಡ ಕೇಸ್ನಲ್ಲಿ ಲೋಕ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ವರದಿ ಬಗ್ಗೆ ಸ್ಪಷ್ಟನೆ ಕೇಳಿದ್ದ ಸಿಸಿಎಚ್ ಕೋರ್ಟ್ ವರದಿ ಪರಿಗಣಿಸದಂತೆ ಸ್ನೇಹಮಯಿ ಕೃಷ್ಣ ಮನವಿಯನ್ನ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ ನಡೆಸಿತ್ತು ಕೋರ್ಟ್. ವರದಿಯಲ್ಲಿ ಸ್ಪಷ್ಟತೆ ಇಲ್ಲದಿರೋದ್ರಿಂದ ಸ್ಪಷ್ಟತೆ ಕೇಳಿತ್ತು ನ್ಯಾಯಾಲಯ. ಈಗ ವರದಿ ಆಧರಿಸಿ ಸಿಎಂ ಮತ್ತೆ ಶಾಕ್ ಕೊಡುತ್ತಾ ಕೋರ್ಟ್ ಸಿಎಂಗೆ. ಮೂಡ ಕೇಸ್ನಲ್ಲಿ ರಿಲೀಫ್ ಆಗಿದ್ದ ಸಿಎಂಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ನಾನು ಇನ್ನು ಮುಂದೆ ಸೇಫ್ ಅನ್ಕೊಂಡಿದ್ದ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಶಾಕ್ ಆಗಿದೆ. ಸಿದ್ದರಾಮಯ್ಯಗೆ ಮತ್ತೆ ಸುತ್ತಿಕೊಳ್ತಾ ಇದೆ ಮೂಡ ಉರುಳು. ಮೂಡ ಕೇಸ್ನಲ್ಲಿ ಲೋಕ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ವರದಿ ಬಗ್ಗೆ ಸಿಸಿಎಚ್ ಕೋರ್ಟ್ ಸ್ಪಷ್ಟನೆಯನ್ನ ಕೇಳಿತು. ವರದಿ ಪರಿಗಣಿಸಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೂಡ ನಡೆಸಿತ್ತು. ವರದಿಯಲ್ಲಿ ಸ್ಪಷ್ಟತೆ ಇಲ್ಲದಿರೋದ್ರಿಂದ ಸ್ಪಷ್ಟತೆಯನ್ನ ಕೇಳಿತ್ತು ನ್ಯಾಯಾಲಯ. ಈಗ ವರದಿ ಆಧರಿಸಿ ಸಿಎಂ ಮತ್ತೆ ಶಾಕ್, ಅಂದ್ರೆ ಸಿಎಂಗೆ ಮತ್ತೆ ಶಾಕ್ ಕೊಡುತ್ತಾ ಕೋರ್ಟ್ ಅನ್ನೋ ಸಹಜವಾದಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಈ ಒಂದು ಪ್ರಕರಣ ಇದೆಯಲ್ಲ, ಮೂಡ ಪ್ರಕರಣ, ಇದರಿಂದ ಸಿದ್ದರಾಮಯ್ಯನವರು ಸೇಫ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಬಿ ರಿಪೋರ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಆತಂಕದಿಂದ ಹೊರಗಡೆ ಬಂದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಈಗ ಮತ್ತೊಮ್ಮೆ ಅವರಿಗೆ ಸಂಕಷ್ಟ ಶುರುವಾಗಿದೆಯಾ ಅಥವಾ ಶುರುವಾಗುತ್ತಾ ಅನ್ನೋ ಸಹಜವಾದಂಥ ಪ್ರಶ್ನೆ ಮೂಡ್ತಾ ಇದೆ. ಮೂಡ ಕೇಸ್ನಲ್ಲಿ ರಿಲೀಫ್ ಆಗಿದ್ದಂಥ ಸಿಎಂಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನಾನು ಇನ್ನು ಮುಂದೆ ಸೇಫ್, ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಏನು ಅಂದ್ಕೊಂಡಿದ್ರೋ ಅದು ನಿಮ್ಮ ತಪ್ಪು ಕಲ್ಪನೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದು. ಅಂದರೆ ಮೂಡ ಕೇಸ್ನಲ್ಲಿ ಲೋಕ ಬಿ ರಿಪೋರ್ಟ್ ಸಲ್ಲಿಸಿದ್ರೂ ಕೂಡ ವರದಿ ಬಗ್ಗೆ ಸಿಸಿಎಚ್ ನ್ಯಾಯಾಲಯ ಸ್ಪಷ್ಟನೆಯನ್ನ ಕೇಳಿತ್ತು.